ನಮಸ್ತೆ. ನಮಸ್ತೆ ಮ್ಯಾಮ್. ನಿಮ್ಮ ಊರು, ಹೆಸರು, ಪರಿಚಯ ಹೇಳ್ಬೋದಾ? ನನ್ನ ಹೆಸರು ಸಾನ್ಯಾ. ನನಗೆ 20 ವರ್ಷ ಈಗ. ನಾನಿರೋದು ಬ್ಯಾಂಗ್ಳೂರಲ್ಲೇ. ಹುಟ್ಟಿ ಬೆಳೆದಿದ್ದು ಎಲ್ಲ ಬ್ಯಾಂಗ್ಳೂರೇ. ನಾನೀಗ ಫೈನಲ್ ಇಯರ್ BBA ಮಾಡ್ತಾಯಿದ್ದೀನಿ ಸೇಕ್ರೆಡ್ ಹಾರ್ಟ್ಸ್ ಡಿಗ್ರಿ ಕಾಲೇಜಲ್ಲಿ. ನಿಮಗೆ ಥಲಸ್ಸೇಮಿಯಾ ಇದೆ ಅಂತ ಗೊತ್ತಾಗಿದ್ದು ಯಾವಾಗ? ನಾನು 3 ತಿಂಗಳ ಮಗು ಇದ್ದಾಗ ನನಗೆ ಥಲಸ್ಸೇಮಿಯಾ ಇದೆ ಅಂತ ನನ್ನ ತಂದೆ ತಾಯಿಯವ್ರಿಗೆ ಗೊತ್ತಾಯಿತು. ಆಮೇಲೆ ಆ್ಯಕ್ಚುಲಿ 3 ತಿಂಗಳಲ್ಲಿ ಇದು ಸ್ಟಾರ್ಟ್ ಆಗಿತ್ತು. ಆಗ ಫೀವರ್ ಮತ್ತು ನಾನು ಊಟ ಮಾಡ್ತಿದ್ದಿಲ್ಲ ಮತ್ತು ಆ್ಯಕ್ಟಿವಿಟೀಸ್ ತುಂಬ ಕಮ್ಮಿ ಇತ್ತು. ಮತ್ತು ನಿಯರ್ ಬೈ ಕ್ಲಿನಿಕ್ಸಲ್ಲಿ ತೋರಿಸ್ಬೇಕಾದ್ರೆ ಫೀವರ್ ಇದೆ ಅಷ್ಟರಲ್ಲೇ ಹೇಳ್ತಾಯಿದ್ರು. ಆಮೇಲೆ ನಮಗೆ ದೊಡ್ಡ ಹಾಸ್ಪಿಟ್ಲಲ್ಲಿ ಹೋಗಿ ಚೆಕಪ್ ಎಲ್ಲ ಮಾಡಿಸಿದಾಗ ಅಷ್ಟೊತ್ತಿಗೆ ನನಗೆ 5 ಮಂತ್ಸ್ ಆಗಿಬಿಟ್ಟಿತ್ತು. ಆಗ 5 ಮಂತ್ಸಲ್ಲಿ ನಮಗೆ ಗೊತ್ತಾಯಿತು. ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀರಾ ಸಂರಕ್ಷಕ್ಕೆ? ಎಷ್ಟು ವರ್ಷದಿಂದ ಈ ರಕ್ತಪೂರ್ಣ ಮಾಡಿಸ್ಕೊತಾ ಇದ್ದೀರಾ? ಸಂರಕ್ಷಕ್ಕೆ ನಾನು ಬಂದ್ಬಿಟ್ಟು 2013 ಸೊ 2013ಇಂದ ಈಗಿನವರೆಗೂ ಇಲ್ಲೇ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡ್ತಿದ್ದೀನಿ. ಹತ್ತತ್ರ 10 ವರ್ಷ ಆಗಿದೆ ಇಲ್ಲಿ ನಾನು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಸ್ಟಾರ್ಟ್ ಎಲ್ಲ ಮಾಡಿ ಇವಾಗಕ್ಕೆ. ಎಷ್ಟು ದಿನಕ್ಕೊಮ್ಮೆ ಬರ್ತೀರಾ? ಅದು ನಮ್ಮ HB ಮೇಲೆ ಡಿಪೆಂಡ್ ಆಗುತ್ತೆ. ಲೈಕ್ ನಮ್ಮ ಹಿಮೋಗ್ಲೋಬಿನ್ ಕಮ್ಮಿ ಇದ್ದರೆ 15 ಡೇಸ್ಗೆ, 10 ಡೇಸ್ಗೆ, ಇಲ್ಲ 1 ವೀಕ್ಗೆ ತಿರ್ಗಾ ಮತ್ತೆ ಬಂದು ಟ್ರಾನ್ಸ್ಫ್ಯೂಷನ್ ಮಾಡ್ಕೊಬೇಕಾಗುತ್ತೆ. ಅಕಸ್ಮಾತ್ ಅದು HB ಜಾಸ್ತಿ ಇತ್ತು, ಫಾರ್ ಎಕ್ಸಾಂಪಲ್ 10 ಪಾಯಿಂಟ್ಗಿಂತ ಮೇಲೆ ಇತ್ತಂದರೆ 22 ಡೇಸ್ 25 ಡೇಸ್ ಹಾಗೆ ಬಂದು ರೆಗ್ಯುಲರಾಗಿ ಮಾಡಿಸ್ಕೊಬೇಕು ಬ್ಲಡ್ ಟ್ರಾನ್ಸ್ಫ್ಯೂಷನ್. ಸಂರಕ್ಷಕ್ಕೆ ಬಂದ ಮೇಲೆ ನಿಮ್ಮ ಆರೋಗ್ಯದಲ್ಲಿ ಯಾವ ರೀತಿಯ ಸುಧಾರಣೆ ಇದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಆ್ಯಕ್ಚುಲಿ ಸಂರಕ್ಷೆಗೆ ಬಂದ ಮೇಲೇ ನನ್ನ ಆರೋಗ್ಯ ಎಲ್ಲ ಚೆನ್ನಾಗಿ ಆಗಿತ್ತು. ಯಾಕಂದರೆ ಆಚೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಬೇಕಾದ್ರೆ ಕೆಲವೊಮ್ಮೆ ಔಟ್ಡೇಟೆಡ್ ಅಂದರೆ ಇನ್ನೇನು ಅದು ಬ್ಲಡ್ ಎಕ್ಸ್ಪೈರಿ ಆಗೋಕ್ಕೆ ಒಂದು 4 ಡೇಸ್ 5 ಡೇಸ್ ಇರ್ತಿತ್ತು. ಸೊ ಅಂಥ ಬ್ಲಡ್ ನಮಗೆ ಕೊಡ್ತಿದ್ರು. ಆ ಟೈಮಲ್ಲಿ ಏನಾಗಿತ್ತು, ಬಾಡಿದಲ್ಲಿ ಪ್ರಾಬ್ಲಮ್ಸ್, ಬೋನ್ ಎಲ್ಲ ವೀಕ್ ಆಗೋದು, ನರ್ವ್ಸ್ ಎಲ್ಲ ವೀಕ್ ಆಗೋದು, ಆ ಥರ ಎಲ್ಲ ಆಗ್ತಿತ್ತು. ಮತ್ತು ನಮಗೆ ಅಲ್ಲಿ ಕನ್ಸಂಟ್ರೇಷನ್ ಅಂತೆ ಯಾವ ಮೆಡಿಸನ್ ತೊಗೊಬೇಕು, ಎಲ್ಲೋಗಿ ತೊಗೊಬೇಕು ಯಾರೂ ಹೇಳ್ತಿದ್ದಿಲ್ಲ. ಇದೇ ನಾವು ಸಂರಕ್ಷಕ್ಕೆ ಬಂದಮೇಲೆ ನಮಗೆ ಫ್ರೆಶ್ ಬ್ಲಡ್ ಸಿಕ್ಕಿದೆ. ಅದಾದಮೇಲೆ ಯಾವ ಟ್ಯಾಬ್ಲೆಟ್ಸ್ ತೊಗೊಬೇಕು, ಎಷ್ಟು ಮಾತ್ರದಲ್ಲಿ ತೊಗೊಬೇಕು, ಹಾಗೆ ಮತ್ತು ಎಷ್ಟು ದಿವಸಕ್ಕೊಮ್ಮೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ಗೆ ಬರಬೇಕು, ಇದೆಲ್ಲ ಹೇಳಿದ್ದಾರೆ. ಸೊ ಆಚೆ ಕಡೆ ಏನಾಗ್ತೈತೆ ಅಂದರೆ ಅವ್ರು ಎಷ್ಟು ದಿವಸಕ್ಕೆ ಬರಬೇಕಂತ ಹೇಳ್ತಿದ್ದಿಲ್ಲ. ನಮಗೆ ನಮ್ಮ ಬಾಡಿ ನೋಡ್ಕೊಂಡು ನಾವು ಹೋಗಬೇಕಾಗಿತ್ತು. ಹೆಂಗಂದರೆ ಒಂದು 1 ಮಂತ್ ಆದಮೇಲೆ ನಾವು ಫುಲ್ ವೀಕ್ ಆಗಿಬಿಡ್ತಾಯಿದ್ವಿ. ಸೊ ನಮ್ಮ ವೀಕ್ನೆಸ್ನ ನೋಡಿ ನಾವು ಹೋಗಬೇಕಾಗಿತ್ತು. ಆದರೆ ಸಂರಕ್ಷದಲ್ಲಿ ಈ ಥರ ಅಲ್ಲ, ಅವ್ರು ಡೇಟ್ ಕೊಟ್ಬಿಡ್ತಾರೆ, ಇಷ್ಟು ದಿವಸಕ್ಕೆ ನೀವು ಬರಬೇಕು 25 ಡೇಸ್ಗೆ. ಸೊ ಅವ್ರು ಕೊಟ್ಟಿರೋ ಅಪಾಯಿಂಟ್ಮೆಂಟ್ ಡೇಟ್ಗೆ ನಾವು ಹೋದರೆ ನಮಗೆ ಕರೆಕ್ಟ್ ಟೈಮ್ಗೆ ಬ್ಲಡ್ ಕೊಡ್ತಾರೆ, ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾರೆ. ಇಲ್ಲಿ ಬಂದಮೇಲೆ ಇಷ್ಟೆಲ್ಲ ಚೇಂಜ್ನೆಸ್ ಆದಾಗ ನನ್ನ ಹೆಲ್ತ್ ತುಂಬಾ ಇಂಪ್ರೂವ್ ಆಯಿತು. ಆಮೇಲೆ ಲೈಕ್ ಅದೊಂಥರ ಲೈಕ್ ಮೋಟಿವೇಶನ್ ಥರ ಆಯಿತು. ನನ್ನ ಸ್ಟಡೀಸ್ ಕೂಡ ಚೆನ್ನಾಗಿದೆ ಈಗ. ಸೊ ಇಲ್ಲಿ ತುಂಬಾ ಇಂಪ್ರೂವ್ ಆಗಿದೆ ಮ್ಯಾಮ್. ನಿಮ್ಮ ಮನೇಲಿ ಬೇರೆ ಯಾರಿಗಾರು, ತಂದೆ ತಾಯಿ ಅಥವಾ ನಿಮ್ಮ ಕುಟುಂಬದಲ್ಲಿ ಇನ್ಯಾರಿಗಾರು ಈ ಕಾಯಿಲೆ ಇದೆಯಾ? ಇಲ್ಲ ಯಾರಿಗೂ ಇಲ್ಲ. ನಮ್ಮ ಫ್ಯಾಮ್ಲಿ ಆಗಲಿ, ನಮ್ಮ ಫುಲ್ ಮದರ್ ಫ್ಯಾಮ್ಲಿ, ಫಾದರ್ ಫ್ಯಾಮ್ಲಿದಲ್ಲಾಗಲಿ ನಾನು ಒಬ್ಬಳಿಗೆ ಥಲಸ್ಸೇಮಿಯಾ ಇರೋದು. ಈಗ ನಿನಗೆ ಥಲಸ್ಸೇಮಿಯಾ ಇದೆ ಅಂತ ಭಯ ಏನಾರು ಅನಿಸುತ್ತಾ? ಭಯ ಅನ್ನೋದೇನಿಲ್ಲ. ಆ್ಯಕ್ಚುಲಿ ಇದು ನನಗೆ ಬ್ಲೆಸ್ಡ್ ಅಂತ ಅಂದ್ಕೊತೀನಿ. ಯಾಕಂದರೆ ಥಲಸ್ಸೇಮಿಯಾಯಿಂದ ಆ್ಯಕ್ಚುಲಿ ತುಂಬ ಮಕ್ಕಳನ್ನ ನಾನು ನೋಡಿದ್ದೀನಿ. ನಮಗಿಂತ ಕಡೆಯಾಗಿ ಅವ್ರಿಗೆ ಕೂಡ ಲೈಕ್ ಏನಂತಾರೆ, ಬಾಡಿದಲ್ಲಿ ಪ್ರಾಬ್ಲಮ್ ಇರುತ್ತೆ, ನಮಗಿಂತ ತುಂಬಾ ಕಷ್ಟಪಡ್ತಿರ್ತಾರೆ. ಸೊ ಅವ್ರ ಮುಂದೆ ನಾವು ಚೆನ್ನಾಗಿದ್ದೀವಲ್ವ, ಸೊ ಆ ಥರ ನನಗೆ ಇದಾಗುತ್ತೆ. ಬಟ್ ಭಯ ಅಂಥದ್ದೇನಿಲ್ಲ. ಯಾಕಂದರೆ ಪ್ರಾಬ್ಲಮ್ ಇದೆ, ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಕೂಡ ಇದೆ. ಸೊ ಅಲ್ಲಿ ಸೊಲ್ಯೂಷನ್ ನಾವು ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ ಭಯ ಏನೂ ಇಲ್ಲ. ಸಂರಕ್ಷೆ ಬಗ್ಗೆ ಹೇಗೆ ಮಾಹಿತಿ ಸಿಕ್ತು ನಿಮಗೆ? ಸಂರಕ್ಷೆ ಬಗ್ಗೆ ನಮಗೆ ಗೊತ್ತಿರೋ ಒಬ್ಬರು ಸಿಸ್ಟರ್ ಇದ್ದರು. ನಾವು ಎಲ್ಲಿ ಹಳೆ ಹಾಸ್ಪಿಟ್ಲಲ್ಲಿ ನಾವು ಟ್ರಾನ್ಸ್ಫ್ಯೂಷನ್ ಮಾಡ್ಕೊತಾ ಇದ್ವು. ಆ ಸಿಸ್ಟರ್ ಆ್ಯಕ್ಚುಲಿ ಇಲ್ಲಿಗೆ ನಮಗೆ ರೆಫರ್ ಮಾಡಿದ್ರು. ಸೊ ನಾವು ಇಲ್ಲಿ ಬಂದಮೇಲೆ ಎಲ್ಲ ಇಲ್ಲೇ ಮಾಡ್ತಾರೆ ಅಂತ ಹೇಳಿದ್ರು. ಸೊ ಆಗಿಂದ ಬರ್ತಾಯಿದ್ದೀವಿ. ಇಲ್ಲಿ ಈಗ ಆಯುರ್ವೇದ ಮಾಡ್ತಾ ಇದ್ದಾರೆ, ಬೇರೆ ಸ್ವಾಸ್ಥ್ಯ ಜೀವನ ಶೈಲಿಯ ಬಗ್ಗೆ ಹೇಳ್ತಾರೆ. ಅದನ್ನೆಲ್ಲ ನೀವು ಮನೆಯಲ್ಲಿ ಚೆನ್ನಾಗಿ ಅನುಸರಿಸ್ತಾ ಇದ್ದೀರಾ? ಅದರಿಂದ ನಿಮಗಾದ ಏನು ಪ್ರಯೋಜನ ಏನು? ಇದೆ. ಆ್ಯಕ್ಚುಲಿ ಮೆಡಿಸಿನಿಂದ ಒಂದೇ ನಮಗೆ ಏನಂತಾರೆ ಒಳ್ಳೆಯದಾಗುತ್ತೆ ಅನ್ನೋದಿಲ್ಲ. ಇಲ್ಲಿ ಏನೆಲ್ಲ ಅವ್ರು ಹೇಳ್ಕೊಡ್ತಾರೋ ಅದನ್ನು ನಾವು ಮನೇಲಿ ಹೋಗಿ ಮಾಡಿದ್ರೆ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ. ಯಾಕಂದರೆ ಬರೀ ಮೆಡಿಸನ್ ತೊಗೊಂಡ್ರೆ ನಮಗದು ಹೆಲ್ಪ್ ಮಾಡಲ್ಲ. ನಮ್ಮ ಕೈಯಲ್ಲಿದೆ ಎಲ್ಲ. ಲೈಕ್ ನಾವು ಕೂಡ ಅದನ್ನು ಕರೆಕ್ಟಾಗಿ ಮಾಡಬೇಕು. ಲೈಕ್ ಊಟ ಮಾಡೋದ್ರಿಂದ ಹಿಡ್ದು ನಾವು ಯಾವಾಗ ಮಲಗಬೇಕು, ಯಾವ ಥರ ಎಕ್ಸಸೈಸ್, ಮತ್ತು ನಾವು ಬರ್ತಿರಲ್ಲ ಇಲ್ಲಿ ಮ್ಯಾಕ್ಸಿಮಮ್ 1 ಅವರ್ ಆದರೂ ನಮಗೆ ಯೋಗ ಮಾಡಿಸ್ತಾರೆ ಮತ್ತು ಒಳ್ಳೆ ಊಟ ಕೊಡ್ತಾರೆ. ಸೊ ಇವೆಲ್ಲ ನಾವು ಮನೇಲೂ ಹೋಗಿ ನಾವು ಎಕ್ಸಸೈಸ್ ಯೋಗ ಎಲ್ಲ ಮಾಡ್ತೀವಿ. ಸೊ ಅದರಿಂದ ಕೂಡ ಲೈಕ್ ಫಿಸಿಕಲ್
ನಮ್ಮ ಫಿಸಿಕಲ್ ಬಾಡಿಗೆ ಏನು ಬೇಕು ಯೋಗ ಎಲ್ಲ ಅದನ್ನು ಹೇಳ್ಕೊಡ್ತಾರೆ. ಅವೆಲ್ಲ ಮಾಡ್ತಿದ್ದೀವಿ. ಅದು ಕೂಡ ತುಂಬ ಇಂಪ್ರೂವ್ ಆಗಿದೆ. ಅಂದರೆ ಇಂಪ್ರೂವ್ ಆಗಿದೆ ಅಂದರೆ ಈಗ ತಲಸೆಮಿಯಾ ಇಲ್ಲ ಅಂತ ಆಗಲ್ವ ಅದು ಮುಂದೆ? ತಲಸೀಮಿಯಾ ಇಲ್ಲ ಅಂತ ಆಗೋದು ಬರೀ ಬೋನ್ ಮ್ಯಾರೋ ಅಷ್ಟರಲ್ಲೇ. ಬೋನ್ ಮ್ಯಾರೋ ಅಂದರೆ ನಮ್ಮ ತಂದೆ ತಾಯಿ ಇಲ್ಲಾಂದರೆ ನಮ್ಮ ಕೂಡ ಹುಟ್ಟಿದವರು ಅಕ್ಕ ತಮ್ಮ ಯಾರಾದರೂ. ಈಗ ನನಗೆ ಒಂದು ಅಕ್ಕ ಇದ್ದಾರೆ, ಸೊ ಅವರಿಂದ ಬೋನ್ ಮ್ಯಾರೋ ನಮಗೆ ಟ್ರಾನ್ಸ್ಪ್ಲಾಂಟ್ ಮಾಡಿದರೆ ಮಾತ್ರ ಅದು ಕಮ್ಮಿ ಆಗುತ್ತೆ. ಬಟ್ 100% ಮ್ಯಾಚ್ ಆದ್ರೇ, ಇಲ್ಲಾಂದರೆ ಅದು ಸಕ್ಸಸ್ ಆಗುತ್ತೋ ಇಲ್ಲೋ ಅಂತಲೂ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಸೊ ಮಮ್ಮಿದು 70% ಆಯಿತು. ಸೊ ರಿಸ್ಕ್ ಜಾಸ್ತಿ ಇರುತ್ತೆ ಬೋನ್ ಮ್ಯಾರೋ ಟ್ರಾನ್ಸ್ಫರ್. ಬೇಡ, ರಿಸ್ಕ್ ಎಲ್ಲ ಬೇಡ. ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಂತೂ ಆಗ್ತಾಯಿದೆ, ಮತ್ತು ಬ್ಲಡ್ ಟ್ರಾನ್ಸ್ಫ್ಯೂಷನಿಂದ ಐರನ್ ಜಾಸ್ತಿ ಆಗುತ್ತೆ. ಬಟ್ ನಾನು ಐರನ್ ಕೂಡ ಕಮ್ಮಿ ಮಾಡ್ಕೊತಿದ್ದೀನಿ. ಎಲ್ಲ ಕರೆಕ್ಟಾಗಿದೆ ಈಗ. ಸೊ ಸಂರಕ್ಷಾ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಭಿಪ್ರಾಯ ಹೇಳ್ಬೇಕಂದ್ರೆ ತುಂಬ ಇದೆ. ಆ್ಯಕ್ಚುಲಿ ಸಂರಕ್ಷಾ ಒಂದು ಬ್ಲೆಸ್ಡ್ ಹೇಳ್ಬೇಕಂದ್ರೆ ನನಗೆ ಅದು ಲೈಫ್ ಟರ್ನಿಂಗ್ ಅಂತ ಅನಿಸುತ್ತೆ. ಯಾಕಂದರೆ ನಾನು ಆಚೆ ಕಡೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಬೇಕಾದ್ರೆ ಪ್ರತಿದಿನ ಏನೋ ಒಂದು ಪ್ರಾಬ್ಲಮ್ ನನಗಿರ್ತಿತ್ತು. ಬ್ಯಾಕ್ ಪೇಯ್ನ್ ಆಗಲಿ, ತಲೆನೋವಾಗಲಿ, ಜ್ವರ ತುಂಬ ಇರ್ತಿತ್ತು. ಅದರಿಂದ ನನ್ನ ಎಜುಕೇಷನ್ಗೆ ಕೂಡ ತುಂಬ ಇಂಪ್ಯಾಕ್ಟ್ ಆಗಿದೆ. ನಾನು ಓದೋದೇ ಇಲ್ಲ ಅಂತ ನನಗೆ ಅಷ್ಟು ಇದಾಗ್ಬಿಟ್ಟಿತ್ತು. ಫಿಸಿಕಲ್ ಆ್ಯಕ್ಟಿವಿಟೀಸ್ ಇದ್ದಿಲ್ಲ. ಸಂರಕ್ಷಕ್ಕೆ ಬಂದಮೇಲೆ ಯಾವಾಗ ನನಗೆ ಈ ಥರ ಇದಾಯಿತು, ಸೊ ಆವಾಗಿಂದ ನಾನು ಓದಿದೆ. ನನ್ನ ಆ್ಯಕ್ಟಿವಿಟೀಸ್ ಚೆನ್ನಾಗಿದೆ. ಮತ್ತು ಬೇರೆ ಸ್ಕೂಲಲ್ಲಿ ಕಾಲೇಜಲ್ಲಿ ಏನೇ ಆಗಲಿ ಆ್ಯಕ್ಟಿವಿಟೀಸ್ ಅದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತೀನಿ. ಈಗ ನಾನು ಡಿಗ್ರಿ ಫೈನಲ್ ಇಯರ್ ಮಾಡ್ತಿದ್ದೀನಿ BBAದಲ್ಲಿ. ಎಲ್ಲ ಚೆನ್ನಾಗಿದೆ. ಸಂರಕ್ಷಾ ಬಂದು ನನಗೊಂದು ಹೋಪ್ ಕೊಟ್ಟಿದೆ. ಲೈಫಲ್ಲಿ ನೀನು ಇದು ಮಾಡ್ಬೋದು ಅನ್ನೋ ಹೋಪ್ ಸಂರಕ್ಷಾದಿಂದನೇ ನನಗೆ ಬಂದಿರೋದು. ಹತ್ತರಲ್ಲಿ ಸಂರಕ್ಷಾಕ್ಕೆ ಎಷ್ಟು ಅಂಕ ಕೊಡ್ತೀರಾ? 10ರಲ್ಲಿ ಆ್ಯಕ್ಚುಲಿ ನೀವು 1000ದಲ್ಲಿ ಕೇಳಿದ್ರೆ ನಾನು 1000 ಕೊಡ್ತೀನಿ. ಇದರಲ್ಲಿ ಒಂದು ಪಾಯಿಂಟಲ್ಲೂ ಇದಿಲ್ಲ, ನಮ್ಮಲ್ಲಿ ನಮ್ಮ ಸಂರಕ್ಷದಲ್ಲಿ ಇದಿಲ್ಲ ಅಂತ ನೀವು ಹೇಳೋಕ್ಕಾಗಲ್ಲ. ನಮಗೆ ಬೇಕಾಗಿರೋದೆಲ್ಲ ಸಿಗ್ತಿದೆ, ಅದಕ್ಕೂ ಹೆಚ್ಚಾಗಿ ಸಿಗ್ತಿದೆ. ಒಂದು ನಾಷ್ಟ ಕೊಡ್ತಾರೆ, 2 ಟೈಮ್ಸ್ ಊಟ ಕೊಡ್ತಾರೆ. ಪೇರೆಂಟ್ಸ್ಗೆ ರೆಸ್ಟ್ ಮಾಡೋಕ್ಕೊಂದು ರೂಮ್ ಕೊಟ್ಟಿದ್ದಾರೆ. ದೂರದಿಂದ ಬರ್ತಾರೆ, ಮುಂಜಾನೆ ಬೆಳಗ್ಗೆನೇ ಬರ್ತಾರೆ. ಅವ್ರಿಗೆ ಕೂಡ ರೆಸ್ಟ್ ಮಾಡೋಕ್ಕೆ ರೂಮ್ ಕೂಡ ಇದೆ. ಇನ್ನೇನು ಬೇಕು?